ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ನಾವು ಸಿಂಹರಾಶಿಯ 2026ನೇ ಇಸ್ವಿ ಜನವರಿಯ ಮಾಸ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ನನ್ನ ವೀಡಿಯೋನ ಒಂದು 5-6 ನಿಮಿಷ ಕಂಪ್ಲೀಟಾಗಿ ಕೂತ್ಕೊಂಡು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಒಂದಿಷ್ಟು ಪರಿಹಾರನ ಹೇಳ್ತೀನಿ, ಅದನ್ನು ಮಾಡಿ ನಿಮ್ಮ ಬದುಕಿಗೆ ಉಳಿತನ್ನು ಕಂಡುಕೊಳ್ಳಿ. ಸಿಂಹರಾಶಿಯಲ್ಲಿ ಸಿಂಹ ಲಗ್ನದಲ್ಲಿರೋರು ಬುಧ ಮತ್ತು ಚಂದ್ರ ಇರೋ ಸ್ಥಾನ ಮತ್ತು ಗುರು ಮತ್ತು ಶುಕ್ರ ಇರೋ ಸ್ಥಾನ ಚೆನ್ನಾಗಿದೆ. ಚಂದ್ರನೂ ಚೆನ್ನಾಗಿರೋದ್ರಿಂದ ನೀವು ಅಂದುಕೊಂಡ ಸಮಸ್ಯೆಗಳಿಂದ ನೀವು ಸ್ವಲ್ಪ ದೂರ ಆಗ್ತೀರಾ. ಕುಟುಂಬದಲ್ಲಿ ನಿಮ್ಮ ಕಲಹಗಳು ದೂರ ಆಗುತ್ತೆ, ನಗುಮುಖ ಇರುತ್ತೆ. 4 ಜನ 4 ಮಾತಾಡಿದರೂ ನೀವು ಮಾಡಿದ ಕೆಲಸಕ್ಕೆ ನಿಮಗೆ ಯಶಸ್ವಿ ಅನ್ನೋದು ನೀವು ಗಳಿಸ್ಕೊತೀರಾ. ಆದರೆ 4 ಜನ ನಿಮಗೆ 4 ಥರ ಮಾತಾಡಿದ್ರು ನಿಮ್ಮ ಒಳ್ಳೆಯಲ್ಲಿ ಇರೋ ಮನಸ್ಸಿಂದ ಅವರಿಗೆ ಒಳ್ಳೆಯದನ್ನೇ ನೀವು ಕೊಟ್ಟು ನಿಮ್ಮ ಸ್ನೇಹವನ್ನು ಬೆಳೆಸ್ಕೊತೀರಿ. ಆದರೆ ಏನೇ ಮಾಡಬೇಕಾದ್ರೂ ಸ್ವಲ್ಪ ದುಡುಕಿ ನಿರ್ಧಾರ ತೊಗೊತೀರಾ, ತಾಳ್ಮೆ ಕಳ್ಕೊತೀರಾ. ತಾಳ್ಮೆಯಿಂದ ನಡೆದರೆ ಮತ್ತಷ್ಟು ಲಾಭಗಳಿದೆ. ಹಾಗೆ ನಿಮ್ಮ ಉಡುಗೆ ತೊಡುಗೆಗಳನ್ನ ಬಗ್ಗೆ ಮತ್ತಷ್ಟು ಆಲೋಚನೆ ಮಾಡಿ. ಯಾವುದೇ ಬಟ್ಟೆ ಹಾಕಿದ್ರೂ ಈ ಬಟ್ಟೆ ಅಲ್ಲ ಇನ್ನೊಂದು ಬಟ್ಟೆ ಹಾಕಬೇಕಾಯ್ತು, ಆ ಬಟ್ಟೆ ಚೆನ್ನಾಗಿ ಕಾಣ್ತಿತ್ತು ಆ ಥರ, ಮತ್ತು ಯಾವ ಬಿಸ್ನೆಸ್ ಮಾಡೋಕೆ ಹೋದ್ರೂ ಇದಲ್ಲ ಇನ್ನೊಂದು ಥರ ಮಾಡಬೇಕಿತ್ತು, ಆ ರೀತಿ ಮಾಡಬೇಕಾಗಿತ್ತು ಅನ್ನೋದು ನಿಮ್ಮ ತಲೆಯಲ್ಲಿರುತ್ತೆ. ಈ ಆಲೋಚನೆಯಲ್ಲಿ ನೀವು ಮಾಡಿ ನಿಮಗೆ ಹೆಚ್ಚಿನ ಫಲಾನುಗಳು ಯೋಗಗಳು ಪಡ್ಕೊಳ್ಳೋ ಸಾಧ್ಯತೆ ನಿಮಗಿದೆ. ಆ ಥರ ಯೋಗ ಫಲ ಇರೋದ್ರಿಂದ ನೀವು ಭಯಪಡಬೇಕಾಗಿಲ್ಲ. ಧೈರ್ಯದಿಂದ ನೀವು ಯಾವುದೇ ಹೆಜ್ಜೆನ ತೊಗೊಳ್ಬೋದು. ಮೊದಲೇ ಸಿಂಹ ಕಾಡಿನ ರಾಜ, ಒಂಥರ ಗರ್ಜಿಸೋದು ಜಾಸ್ತಿ, ಅವರ ಮುಂದೆ ಯಾರೂ ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಆದರೆ ಒಂದು ತಿಳ್ಕೊಳ್ಳಿ, ಗರ್ಜಿಸ್ತೀರ ಸರಿ, ಆದರೆ ಯಾವಾಗಲೂ ನಂದೇ ನಾನೇ ಅಂತ ಮುಂದೆ ಹೋಗಬೇಡಿ. ಸ್ವಲ್ಪ ತಾಳ್ಮೆಯಿಂದ ಇರಿ, ಎಲ್ಲನೂ ನಿಮ್ಮ ಹಾದಿಗೆ ಬರುತ್ತೆ. ಆರಂಭಿಕದಲ್ಲಿ ನೀವು ಒಂದಿಷ್ಟು ಒತ್ತಡದಲ್ಲಿ ಇರ್ತೀರ. ದೇವಿನ ಪ್ರಾರ್ಥನೆ ಮಾಡಿದ್ರು, ಮನೆಯವರ ಹಿರಿಯರ ಮಾತು ಹೇಳಿದ್ರು ಹಿರಿಯರು ಅದನ್ನು ಯಾವುದನ್ನು ಆಲಿಸಬೇಕು ಅನ್ನೋ ಮನಸ್ಥಿತಿ ನಿಮಗಿಲ್ಲ. ಮನಸ್ಸಲ್ಲಿ ತುಂಬ ಕನ್ಫ್ಯೂಸ್ ಆಗಿದ್ದೀರಾ. ನೀವು ಹೋಗ್ತಿರೋ ಹಾದಿ ಸರಿಯಿಲ್ಲ ಅಂತ ಗೊತ್ತಿದ್ರು ಬಲವಂತವಾಗಿ ನೀವು ಅಲ್ಲೇ ಹೆಜ್ಜೆ ಹಾಕ್ತಾ ಇದ್ದೀರಿ. ಒಂದು ಕಡೆ ಹಿರಿಯರು ಅದು ಹಂಗಲ್ಲ ಹೀಗೆ ಮಾಡಿ ಅಂತ ಮಾತು ನಿಮಗೆ ಹೇಳಿಕೊಟ್ರು ನೀವುಗಳು ಅವ್ರ ಮಾತೇಕೆ ಕೇಳಬೇಕು, ನಾನು ಮಾಡಿದ್ದೆ ಸರಿ ಅನ್ನೋ ಒಂದು ತರಸ್ಕಾರ ಮಾಡ್ತೀರ. ವಿದ್ಯಾರ್ಥಿಗಳು ಓದಿನಲ್ಲಿ ಹಿನ್ನಡೆ, ವ್ಯವಹಾರ ಮಾಡ್ತಿರೋರು ವ್ಯವಹಾರ ಕಡೆ ಗಮನವಿಲ್ಲ. ಇನ್ನು ಬರ್ತಕ್ಕಂಥ ಹಣಕಾಸು ಮಾಡುವಂಥ ವ್ಯವಹಾರ ಎಲ್ಲವೂ ಅಷ್ಟಕ್ಕಷ್ಟೇ ಇದೆ. ಯಾವುದೂ ಸಹ ಸಮಾಧಾನ ಪಡ್ಕೊಳ್ಳೋವಂಥ ಪರಿಸ್ಥಿತಿಲಿ ಇಲ್ಲ ಅನ್ನೋಂಗೆ ಆಗ್ತಾಯಿದೆ ನಿಮಗೆ. ಆದರೆ ನೀವು ನಂಬಿರೋ ದೈವದಿಂದ ಒಂದಿಷ್ಟು ಫಲಾಫಲನೆಗಳು ನೀವು ದೊರಕಿಸ್ಕೊಳ್ಳೋ ಅಷ್ಟು ಯೋಗಗಳು ನಿಮಗಿದೆ. ಹಾಗಾಗಿ ಗಣಪತಿನ ಪ್ರಾರ್ಥನೆ ಮಾಡಿ. ಶುಕ್ರನ ಅತಿಥಿ ಬಹಳ ವಿಶೇಷವಾದ. ನಿಮ್ಮ ಮುಖದ ತೇಜಸ್ಸು, ನೀವು ಮಾಡುವ ಕೆಲಸದಲ್ಲಿ ಅಭಿವೃದ್ಧಿ, ಯಾವುದೋ ಒಂದು ಕೆಲಸಕ್ಕೆ ಹೇಳಿದ್ರು ಅದಕ್ಕೆ ಕಂಪ್ಲೀಟ್ ಆಗೋವರಿಗೆ ಅದನ್ನು ಹಠದಲ್ಲಿ ಹಿಡಿದು ಮುಂದುವರಿಸುವಂಥದ್ದು. ಒಂದಿಷ್ಟು ಯಾವುದೇ ನಿಷ್ಠೂರ ಬಂದ್ರೂ ಅಲ್ಲಿ ಸಮಾಧಾನವಾಗಿ ಮುಂದುವರಿಸ್ಕೊಂಡು ಹೋಗುವಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮುಖದಲ್ಲಿ ಇರುವ ಮಂದಹಾಸ, ಖುಷಿ. ಆ ಮಂದಹಾಸದಿಂದನೇ ಸಾಕಷ್ಟು ಕೆಲಸಗಳನ್ನ ನೀವುಗಳು ಸಿದ್ಧಪಡಿಸ್ಕೊತೀರಿ. ಆದರೆ ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಬೇಕು, ನಿಮ್ಮ ಆರೋಗ್ಯನ ಸುಧಾರಿಸ್ಕೊಬೇಕು. ಅದಕ್ಕೋಸ್ಕರ ದಯವಿಟ್ಟು ಧ್ಯಾನ ಮಾಡಿ, ಯೋಗ ಮಾಡಿ. ಆದಷ್ಟು ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸು ಶಾಂತಿಯಾಗಿರುತ್ತೆ, ನೀವು ತಗೊಳ್ಳೋವಂಥ ನಿರ್ಧಾರ ಸರಿಯಾಗಿರುತ್ತೆ. ಸತ್ಯಾಸಧ್ಯತೆಗಳನ್ನ ನೀವು ಅರ್ಥ ಹಿಡಿಬೇಕು. ಆದರೆ ಒಂದೊಂದು ಸಮಯದಲ್ಲಿ ನೀವು ಏನೇ ಅರ್ಥ ಹಿಡಿದ್ರೂ ಒಂದಿಷ್ಟು ಸಮಸ್ಯೆಗಳು ನಿಮಗೆ ಬಾಧಿಸುತ್ತೆ. ಒಂದಷ್ಟು ಜನಗಳಿಗೆ ಅಧಿಕವಾಗಿ ಬೆನ್ನೋವು, ಮೈಕೈ ನೋವು, ಆರೋಗ್ಯದಲ್ಲಿ ವ್ಯತ್ಯಾಸ, ಇದರ ಮಧ್ಯದಲ್ಲಿ ಒಂದಷ್ಟು ಬೇರೆ ತರಹ ಒತ್ತಡಗಳು, ಆರ್ಥಿಕ ಸಮಸ್ಯೆ ಒತ್ತಡ, ಮಾನಸಿಕವಾಗಿಯೂ ಒತ್ತಡ ಇದೆ. ಕುಟುಂಬದಲ್ಲಿ ಬೇಡ ಅಂತ ಆದ ವಿಷಯಗಳಿಗೆ ತಲೆ ಹಾಕುವಂಥ ಪರಿಸ್ಥಿತಿಯೂ ಇದೆ. ಇದೆಲ್ಲದರ ಮಧ್ಯದಲ್ಲಿ ಭೂಮಿಗೆ ಸಂಬಂಧಪಟ್ಟ ವಿಷಯ ನಿಮಗೆ ಸ್ವಲ್ಪ ಬಾಧಿಸುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜಾಗೃತವಾಗಿರಿ. ಈ ಸಮಯದಲ್ಲಿ ಕಾಗದ ಪತ್ರಕ್ಕೆ ಸೈನ್ ಹಾಕುವಂಥದ್ದು ಅಥವಾ ಟ್ರಾನ್ಸಾಕ್ಷನ್ ಮಾಡ್ತಾ ಇರೋದು, ಇಲ್ಲ ನಿಮ್ಮಲ್ಲಿರುವ ಬೆಲೆ ಬಾಳೋ ವಸ್ತುನ ಬೇರೆಯವರಿಗೆ ಇಟ್ಕೊಳ್ಳಿ ಅಂತ ಸ್ವಲ್ಪ ದಿನಕ್ಕೆ ಅವ್ರ ಕಷ್ಟಕ್ಕೆ ಅಂತ ಕೊಡ್ತಂಥದ್ದು, ಇದು ಯಾವುದೂ ಈ ಸಮಯಕ್ಕೆ ಸರಿಯಾದಲ್ಲ, ಸೂಕ್ತವಾದಲ್ಲ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ, ಉದ್ಯೋಗಕ್ಕೆ ಬರೋರು ಉದ್ಯೋಗ ಕಡೆ ಗಮನ ಇರಲಿ. ಯಾವುದೇ ವ್ಯವಹಾರ ಆದರೂ ಕೂಡ ಮೈಮರೆತು ಕೂತ್ಕೊಳ್ಬಾರ್ದು. ಇಷ್ಟೆಲ್ಲ ಮಾಡ್ತಂಥವ್ರು ಗರ್ಜನೆ ಮಾಡಿ ನಿಮ್ಮನ್ನ ಹೆದರ್ಸೋಕ್ಕೆ ನೋಡೋವಂಥವ್ರು ಅವ್ರು ಮಾಡಿರೋ ತಪ್ಪು ಕೆಲಸವನ್ನೇ ನೀವು ಕೇಳಕ್ಕೆ ಹೋದಾಗ ಮಾಡಿಲ್ಲ ಅಂತ ನಿಮ್ಮ ಮುಂದೆ ವಾದಿಸೋವಂಥವ್ರು ತುಂಬ ಇರ್ತಾರೆ ನಿಮ್ಮ ಮುಂದೆ. ಯಾವುದೇ ಕೆಲಸ ಆಗಲಿ, ಯಾವುದೇ ಒಂದು ವಿಷಯ ಆಗಲಿ, ಅದನ್ನು ನಿರ್ಲಕ್ಷ್ಯ ಮಾಡದೆ ಒಂದು ಸ್ವಲ್ಪ ಮನದಾಳದಲ್ಲಿ ಇರಲಿ. ಆ ಮನದಾಳದಲ್ಲಿ ನೀವು ಯೋಚನೆ ಮಾಡಿದಾಗ ಒಂದಿಷ್ಟು ಸತ್ಯಗಳನ್ನ ನಿಮಗೆ ತಿಳಿ ಬರುತ್ತೆ. ಅದರಿಂದ ನಿಮಗೆ ಉಪಯೋಗ ಆಗುತ್ತೆ. ವ್ಯವಹಾರ ಆಗಿರಲಿ, ಇಲ್ಲ ವೃತ್ತಿ ಧರ್ಮ ಆಗಿರಲಿ, ಯಾವುದೇ ಆಗಲಿ ಒಂದು ಮಟ್ಟಿಗೆ ನೀವು ಅಂದ್ಕೊಂಡಷ್ಟು ನಿಮಗೆ ಲಾಭದಾಯಕವಾಗಿರಬೇಕಾದ್ರೆ ಫಸ್ಟು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಮನೆ ದೇವರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಮನೆ ದೇವರ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಪಡಿಸ್ಕೊಬೋದು. ನೀವು ವ್ಯವಹಾರ ಮಾಡೋವಂಥವ್ರು, ದೂರ ಪ್ರಯಾಣ ಮಾಡೋವಂಥವ್ರು, ನಿಮಗೆ ಸಂಬಂಧಪಟ್ಟ ಮಾತುಕತೆ ಆಡೋರು, ನನ್ನದು ತನ್ನದು ಅನ್ನೋ ಆತ್ಮವಿಶ್ವಾಸ, ಯಾವುದೇ ನಿಷ್ಠೂರದ ಹೊರೆ ಬಂದ್ರೂ ಅದನ್ನು ಸಮಾಧಾನ ರೀತಿಯಲ್ಲಿ ಅದನ್ನು ಸರಿಪಡಿಸುವಂಥದ್ದು, ನಂಬಿದವ್ರನ್ನ ನೀವು ಕೈ ಹಿಡಿದು ನಡೆಸಬೇಕು ಅನ್ನೋ ಆಲೋಚನೆ, ಅದೇ ನಿಮ್ಮ ಕೈ ಹಿಡಿಯುತ್ತೆ. ಇನ್ನೊಬ್ಬರ ಕಷ್ಟಕ್ಕೆ ನಾವು ಸ್ಪಂದಿಸಬೇಕು ಅನ್ನೋ ಗುಣ ಇರೋವಂಥದ್ದು, ಇದೆಲ್ಲ ಅದ್ಭುತ ಗುಣ ಇರೋದ್ರಿಂದ ದೇವಿಯ ಕೃಪಾ ದೃಷ್ಟಿ ನಿಮ್ಮ ಮೇಲೆ ಅಷ್ಟೇ ವಿಶೇಷವಾಗಿದೆ. ನೀವು ನಂಬಿರೋ ದೇವಿಯಿಂದ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಹಿಂದೆ ಯಾವತ್ತೂ ನೀವು ಮಾಡಿರೋ ತಪ್ಪಿಂದ ಸರಿಪಡಿಸ್ಕೊಳಕ್ಕಾಗದೆ ಆ ನಿಷ್ಠೂರ ಮಾತುಗಳಿಂದ, ಆ ನೋವು ಮಾತುಗಳಿಂದ ನಿಮ್ಮ ಮನಸ್ಸು ಕೆಡಿಸ್ಕೊತೀರಾ. ಶುಕ್ರನ ಆಸ್ಥಾನ ಚೆನ್ನಾಗಿದ್ರು ವ್ಯವಹಾರಗಳಲ್ಲಿ ನೀವು ಅಂದ್ಕೊಂಡ ಮಟ್ಟಿಗೆ ಲಾಭ ಇರೋದಿಲ್ಲ ಅಂತ ಅಂದ್ಕೊಂಡಿರ್ತೀರ.
ಆದರೆ ಲಾಭದಲ್ಲೇ ಇರುತ್ತೆ. ಕೆಲಸವನ್ನು ಆರಾಮಾಗಿ ನಡೆದಿರುತ್ತೆ. ಆದರೆ ಯಾವ ಕೆಲಸನೂ ಆಯ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲಿ ಇರ್ತೀರ. ಯಾರೋ ನಿಮ್ಮ ಹತ್ರದಲ್ಲಿ ಇರ್ತಾರೆ, ಸ್ನೇಹಿತನೋ ಯಾರೋ ಒಬ್ರು ಅವ್ರನ್ನ ಕಾತುರದಿಂದ ಕಾಯೋದು, ಅವ್ರನ್ನ ಮಾತನ್ನು ಆಲಿಸುವಂಥದ್ದು, ಅದೇ ನಡೆದೋಗುತ್ತೆ ನಿಮ್ಮ ಜೀವನದಲ್ಲಿ. ಈ ಸಮಯದಲ್ಲಿ ನೀವು ತಗೊಳ್ಳುವಂಥ ನಿರ್ಧಾರ, ನೀವು ಮ ಯೋಚನೆ ಮಾಡುವಂಥ ಯಾವ ರೀತಿ ತುಂಬ ಅದ್ಭುತವಾಗಿರುತ್ತದೆ. ಅದರಿಂದ ನಿಮ್ಮ ಆಸೆಯನ್ನು ಸಿದ್ಧಪಡಿಸ್ಕೊಳ್ತೀರ. ಆದರೆ ನಿಮ್ಮ ಮನಸ್ಸಲ್ಲಿರುವ ಗೊಂದಲ, ಚಿಂತೆಗಳು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರೋದು ಗಣಪತಿನ ಪ್ರಾರ್ಥನೆ. ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ಪ್ರಚೋದಯ. ಒಂದು 21 ಗರಿಕೆಯನ್ನು ತಂದು ಅದನ್ನು ಶ್ರೀಗಂಧದಲ್ಲಿ ಹೆಜ್ಜಿಕೊಂಡು ಓಂ ಗಣ ಗಣಪತಾಯ ನಮಃ, ಓಂ ಗಣ ಗಣಪತಾಯ ನಮಃ, ಓಂ ಗಣ ಗಣಪತಾಯ ಅಂತ ಆ ಮಹಾಮಂತ್ರನ ಹೇಳ್ಕೊಂಡು ಗರಿಕೆಯನ್ನು ಗಣಪತಿಯ ಪಾದದಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ನಿಮ್ಮ ಕಷ್ಟಗಳು ಬರೋ ಅಂಥ ಏನೋ ಒಂದು ತೊಂದರೆಗಳ ತಾಪತ್ರೆಯಿಂದ ನೀವು ಪಾರಾಗ್ತೀರಿ. ದೂರವಾರ ಪ್ರಯಾಣ, ಕೆಲಸಗಳು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಇರುವಂಥ ನೋವಿನ ಸಂಗತಿ ಎಲ್ಲನ ಮರೆತು ಹೋಗಬೇಕು ಅನ್ನೋ ಆಸೆ. ಇದ್ರ ಮಧ್ಯದಲ್ಲಿ ದೇವತಾ ದರ್ಶನ, ಪುಣ್ಯಕ್ಷೇತ್ರ, ಅದೇ ಒಂದು ಪುಣ್ಯ ಸ್ಥಳಕ್ಕೆ ಹೋಗಿ ಬರುವಂಥದ್ದು, ಯಾವುದೋ ಈ ಥರ ದೇವರ ಸ್ಥಳಕ್ಕೆ ಹೋಗೋ ಬಗ್ಗೆನೇ ನಿಮ್ಮ ಆಲೋಚನೆ ಆಗಿರುತ್ತೆ. ದೇವಿ ದುರ್ಗಾ ಸ್ತೋತ್ರ, ಖಡ್ಗಮಾಲ, ದುರ್ಗಾ ಹವನ, ಹೀಗೆ ಅದ್ರ ಬಗ್ಗೆ ಯೋಚಿಸ್ಕೊಂಡು ಆದರೆ ಯಾವುದೋ ಒಂದು ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗೋದು, ಕಷ್ಟಗಳೆಲ್ಲ ದೂರ ಹೋಗಲಿ ಅಂತ ಹೇಳಿ ಮೊರೆ ಹೋಗುವ ತುಂಬ ಚಾನ್ಸಸ್ ಇದೆ. ಸಾಧ್ಯವಾದಷ್ಟು ಯಾವುದೇ ಮಾತುಕತೆಯನ್ನು ಮೌನವಾಗಿ ನಿಮ್ಮ ನಗುಮುಖದಿಂದ ಇರಬೇಕು. ನಿಮ್ಮ ನಗುಮುಖ ಹಸುಮುಖದಿಂದನೇ ನಿಮ್ಮ ಅರ್ಧ ಕೆಲಸ ಮುಗಿಸೋಗುತ್ತೆ. ವ್ಯವಹಾರಗಳ ಜೊತೆಗೆ ಮತ್ತಷ್ಟು ಗಮನ ಕೊಟ್ಟು ಕೆಲಸ ಮಾಡುವಂಥದ್ದು. ಯಾವುದೇ ಕೆಲಸಗಳು ಮಾಡಬೇಕಾದ್ರೆ ಸ್ವಲ್ಪ ಗೌಪ್ಯತೆ ಅಂದರೆ ಸೀಕ್ರೆಟ್ನಾಗ ನೀವು ಕಾಪಾಡಬೇಕು. ಹಾಗೆ ಮಾಡಿದರೆ ಖಂಡಿತ ಉಳಿತನ್ನು ಕಾಣ್ತೀರಿ. ಒಂದಷ್ಟು ಬೇರೆ ಬೇರೆ ಥರ ಒತ್ತಡ ಜಾಸ್ತಿ ಆಗೋದ್ರಿಂದ ಏನು ಕೆಲಸ ಮಾಡಿದ್ರು ಸರಿ ಆಗ್ತಿಲ್ಲ ಅನ್ನೋಷ್ಟು ನಿಮಗೆ ಮನಸ್ಸಿನಲ್ಲಿ ನೋವಿದೆ. ಆದರೆ ಇದನ್ನು ಸರಿಪಡಿಸ್ಕೊಂಡ್ರೆ ಅದ್ಭುತವಾದ ಫಲವನ್ನು ನೀವು ಸಿದ್ಧಪಡಿಸ್ಕೊತೀರಿ. ಪ್ರಯಾಣದಲ್ಲಾಗಲಿ ಕೆಲಸ ಕಾರ್ಯದಲ್ಲಾಗಲಿ ನೀವು ಮಾಡುವಂಥ ಯಾವುದೇ ವಿಷಯದಲ್ಲಿ ನೀವು ನಂಬಿರುವಂಥ ದೇವರು ಸಾಕಷ್ಟು ಫಲಾಫಲಗಳು ಸಿದ್ಧಪಡಿಸ್ಕೊತೀರಿ. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ. ಸನ್ಮಾರ್ಗದಲ್ಲಿ ನಡಿಬೇಕಾಗಿರೋ ನೀವು ಆರೋಗ್ಯ ಸಮಸ್ಯೆಯಿಂದ ದೂರ ಮಾಡ್ಕೊಂಡು ಆದರೆ ಏನೇ ವ್ಯವಹಾರ ಮಾಡಬೇಕಾದ್ರೂ ಶಾಂತಿ ಸಮಾಧಾನದಿಂದ ಇರಿ. ಒಟ್ಟು ತಗೊಳ್ಳೋವಂಥ ಕೆಲಸ ಕಾರ್ಯಗಳು ಅಂದರೆ ಮನೇನೋ ಬೈಕ್ಸೋ ಕಾರೋ ಏನೋ ತಗೊಳ್ಳೋದು. ಆದರೆ ವಾಸ್ತು ಪ್ರಕಾರ ಮಾಡುವಂಥ ಕೆಲಸ ಕಾರ್ಯಗಳು ಯಾವುದೇ ರೀತಿ ಆದ್ರೂ ಒಂದಿಷ್ಟು ಕೆಲಸಗಳಲ್ಲಿ ನೀವು ತಗೊಳ್ಳುವಂಥ ಬದಲಾವಣೆ ತುಂಬ ಒಳ್ಳೆಯದಾಗತ್ತೆ. ಆದರೆ ಜಾತಕದಲ್ಲಿರುವಂಥ ರಾಹುದಿಂದ ನಿಮ್ಮ ಮೊಣಕಾಲು, ತೊಡೆ ಭಾಗ ಅಥವಾ ನಿಮ್ಮ ಭುಜ, ಶೋಲ್ಡರ್ಸ್ಗಳು ಇಲ್ಲಿ ಸ್ವಲ್ಪ ನೋವು ಬರುವಂಥ ಸಾಧ್ಯತೆ ಇರುತ್ತೆ. ಆದರೆ ಒಂದು ವಿಚಾರ, ಹಾಕುವಂಥ ಹೆಜ್ಜೆಯಲ್ಲಿ ಇರ್ತಕ್ಕಂಥ ನುಡಿಯಲ್ಲಿ ಇರುವಂಥ ಗಂಡಾಂತರ ದೋಷಗಳನ್ನು ಅರಿವಿಗೆ ಬಾರದಂತೆ ಇದ್ದೀರಿ. ಮುಂದೊಂದು ದಿನ ಬರುವಂಥ ತೊಂದರೆಗಳಿಗೆ ತುತ್ತಾಗ್ತೀರಿ. ಆದಷ್ಟು ಎಚ್ಚರಿಕೆಯಿಂದ. ಜೊತೆಯಲ್ಲಿ ರಾಹುವ ಅಧಿಪತಿಯಾಗಿರುವಂಥ ದುರ್ಗೆಯನ್ನ ಪ್ರಾರ್ಥನೆ ಮಾಡಿ. ಜೈ ದುರ್ಗೆಂ ಜೈ ದುರ್ಗೆಂ ಜೈ ದುರ್ಗೆಂ ಅಂತ ಆ ದುರ್ಗಾ ಪರಮೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ಓಂ ದುರ್ಗಾಯ ನಮಃ ಅಂತ ಹೇಳಿ ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ ಖಂಡಿತವಾಗ್ಲೂ ಹೆಚ್ಚಿನ ಫಲಗಳು ನೀವು ದೊರಕಿಸ್ಕೊತೀರಿ. ಏನೇ ಮಾಡಬೇಕಾದ್ರೂ ನಿಮ್ಮ ಒಳ ಮನಸ್ಸಿನಲ್ಲಿರುವಂಥ ದುಃಖನ ದೂರ ಮಾಡ್ಕೊಬೇಕಂದ್ರೆ ನೀವು ನಂಬಿರೋಂಥ ದೇವರು ಸ್ವಲ್ಪ ಆಶೀರ್ವಾದ ಬೇಕು. ಶಕ್ತಿ ದೇವತೆಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಸಾಧ್ಯವಾದರೆ ಒಂದಿಷ್ಟು ಅಕ್ಕಿ, ಒಣ ಕೊಬ್ಬರಿ, ಬೆಲ್ಲ ಇಂಥ ಪದಾರ್ಥಗಳನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಡ್ತನೆ ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಫಲಗಳನ್ನು ದೊರಕಿಸ್ಕೋತೀರಾ. ಈ ಥರ ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಬದಲಾವಣೆ ತಂದುಕೊಂಡು ತಾಳ್ಮೆಯಿಂದ ಇದ್ದು ಯಶಸ್ವಿಗೊಳಿಸ್ಕೊತೀರಾ ಅಂತ ಅನ್ಕೋತೀನಿ.